ದಮ್ಮಿದ್ದರೆ ಸಿದ್ದರಾಮಯ್ಯನಿಗೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಇಲ್ಲ ಅಂದರೆ ಸಿದ್ದರಾಮಯ್ಯನವ್ರಿಗೆ ದಮ್ಮಿಲ್ಲ, ಮುಖ್ಯಮಂತ್ರಿ ಆಗೋಕ್ಕೆ ತಾಕತ್ತಿಲ್ಲ. ಈಗ ಮೂಕ ರಾಮಯ್ಯ, ಈಗ ಇಷ್ಟು ದಿನದಿಂದ ನಿದ್ದೆ ಮಾಡೋ ರಾಮಯ್ಯ ಆಯಿತು, ಮೂಕ ರಾಮಯ್ಯ. ಒಂದು ರಿಯಾಕ್ಷನ್ ಇಲ್ಲ ಇದಕ್ಕೆ. ಇಷ್ಟೆಲ್ಲ ಅವ್ಯವಹಾರ ಆಗಿ ಜಮೀರ್ ಅಹಮದ್ ಖಾತೆಯಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಆಗ್ತೈತೆ ಅಂತ ಅವ್ರ ಶಾಸಕರೇ ಹೇಳಿದ ಮೇಲೇ ಮನೆಗೆ ಕಾಸು ಕೊಟ್ಟರೆ ಮನೆ. ಇಷ್ಟೆಲ್ಲ ಇದ್ದರೂ ಕೂಡ ಅವ್ರ ಮೇಲೆ ಏನು ಕ್ರಮ ಇಲ್ಲ. ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಪೂರ್ತಿ ರಕ್ಷಣೆ, ಕಾಸು ಮಾಡೋರಿಗೆ ರಕ್ಷಣೆ ಕೊಡೋವಂಥ ಸಿದ್ದರಾಮಯ್ಯ. ಇವತ್ತು ಹಿಂದೆ ಇದ್ರಲ್ಲ ಸಿದ್ದರಾಮಯ್ಯ, ಆ ಸಿದ್ದರಾಮಯ್ಯ ಹೊರಟೋಯ್ತು. ಆ ಸಿದ್ದರಾಮಯ್ಯ ಇಲ್ಲ ಈಗಿರೋ ಸಿದ್ದರಾಮಯ್ಯ ಈ ಲೂಟಿ ಮಾಡೋರಿಗೆ ಗಾಡ್ ಫಾದರ್. ಗಾಡ್ ಫಾದರ್. ಯಾಕಂದರೆ ಇನ್ನು 6 ತಿಂಗಳಲ್ಲಿ ಅವರು ಸ್ಥಾನ ಬಿಟ್ಕೊಡೋಕ್ಕೆ ಮುಂಚೆ ಈ ಲೂಟಿ ಮಾಡೋರಿಗೆಲ್ಲ ಅವಕಾಶ, ತಾನೂ ಲೂಟಿ ಇವರು ಲೂಟಿ ಅಂಥ ವ್ಯವಸ್ಥೆಯನ್ನು ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀರಿ. ಇಂಥ ಭ್ರಷ್ಟ ಪ್ರತಿ ಇಲಾಖೆಯಲ್ಲಿ ಇದೊಂದು ಇದಂತಲ್ಲ. ಹಿಂದೆ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಲೂಟಿ ಆಯಿತು. ಮೂಡಾದಲ್ಲಿ ಸ್ವತಃ ಸಿದ್ದರಾಮಯ್ಯನವರೇ ಸೈಟ್ಗಳನ್ನು ತೆಗೆದುಕೊಂಡ್ರು. ಆ ಇಡೀ ಮೂಡಾನ ಬಗೆದ್ರೆ ಅಲ್ಲಿ 2-3 ಸಾವಿರ ಕೋಟಿ ಅವ್ಯವಹಾರ ಆಗಿದೆ. ಅಂದರೆ ಒಟ್ಟಾರೆ ಸರ್ಕಾರ ಲೂಟಿಗೆ ಇಳಿದ್ಬಿಟ್ಟಿದೆ. ಇವಾಗ ಬಿಹಾರ ಚುನಾವಣೆ ಬರ್ತಾಯಿದೆ, ಎಲ್ಲ ಮಂತ್ರಿಗಳಿಗೂ ಫಿಕ್ಸ್ ಮಾಡಿದ್ದಾರೆ. ಒಬ್ಬೊಬ್ಬ ಮಂತ್ರಿನೂ ಕೂಡ ಮಿನಿಮಮ್ ಒಂದು 25 ಕೋಟಿ ರೂಪಾಯಿ ಕೊಡಬೇಕು. ಯಾರಿಗೆ? ಬಿಹಾರ್ ಎಲೆಕ್ಷನ್ಗೆ. ಅದಕ್ಕೋಸ್ಕರ ಒಬ್ಬರ ಮೇಲೆ ಒಬ್ಬರು, ಯಾಕಂದರೆ 25 ಕೋಟಿ ಕೊಟ್ಟರೆ ನಿಮಗೆ ಅಲ್ಲಿ ATM ಆಗಿ, ಇಲ್ಲಿ ಅವರ ಮಂತ್ರಿ ಸ್ಥಾನ ಹಂಗೆ ಇರ್ತದೆ. ಇಲ್ಲ ಅಂದ್ರೆ ನಾನು ರೀಶಫಲ್ ಮಾಡ್ತೀರಿ ಅಂತ ಗೂಬೆ ಕೂತಿರ್ತಾರೆ ಅವ್ರ ಮೇಲೆ. ಅದಕ್ಕೆ ಇವಾಗ ಡೆಲ್ಲಿಗೆ ಹೋಗಿದ್ದಾರೆ, ಗೂಬೆ ಕೂತಿರ್ತಾರೆ. ದುಡ್ಡು ಕೊಟ್ಟವ್ರಿಗೆ ಅಲ್ಲೂ ಅಷ್ಟೇ, ಇಲ್ಲಿ ಕಾಸು ಕೊಟ್ಟವ್ರಿಗೆ ಮನೆ, ಅಲ್ಲಿ ದುಡ್ಡು ಕೊಟ್ಟವ್ರಿಗೆ ಮಂತ್ರಿ ಸ್ಥಾನ. ದುಡ್ಡು ಕೊಟ್ಟವ್ರಿಗೆ ಮಂತ್ರಿ ಸ್ಥಾನ, ಅದಕ್ಕೆ ಇಲ್ಲಿ ಕಾಸು ಕೊಟ್ಟವ್ರಿಗೆ ಮನೆ. ಇದು ಕಾಂಗ್ರೆಸ್ಸಿನ ನೀತಿ ಸಿದ್ಧಾಂತ. ಅದರಿಂದ ಬಡವರಿಗೆ ಅನ್ನ ಕೊಡುವಂಥ ಒಂದು ಕಾಯಕವನ್ನು ಈ ಗೃಹ ಇಲಾಖೆ ಹೌಸಿಂಗ್ ಬೋರ್ಡ್ ಮಾಡಬೇಕಾಯಿತು. ಇವತ್ತು ಬಡವರ ಮನೆಗೆ ಕನ್ನ ಹಾಕುವಂಥ ಒಂದು ಹೌಸಿಂಗ್ ಬೋರ್ಡ್ ಆಗಿದೆ ಇವತ್ತು. ಅದರ ವಿರುದ್ಧವಾದಂಥ ಒಂದು ಹೋರಾಟವನ್ನು ನಾವು ಇಡೀ ರಾಜ್ಯವ್ಯಾಪಿ ಮಾಡ್ತಾಯಿದ್ದೀರಿ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಯಾರು ವಂಚಿತರಾಗಿದ್ದಾರೆ, ಈ ಮನೆ ಕಾಸು ಕೊಟ್ಟವ್ರಿಗೆ ಮನೆ ಕೊಟ್ಟಿದ್ದಾರೆ, ಕಾಸು ಇಲ್ದವ್ರಿಗಿಲ್ಲ, ಅವ್ರನ್ನೆಲ್ಲ ಒಂದು ಸಂಘಟನೆ ಮಾಡಿ ಎಲ್ಲ ಜಿಲ್ಲೆಗಳಲ್ಲೂ ನಾವು ಹೋರಾಟವನ್ನು ಮಾಡ್ತೀರಿ. ಈ ಮುತ್ತಿಗೆಯನ್ನು ಹಾಕ್ತೀರಿ. ಯಾವ್ಯಾವ ಹೌಸಿಂಗ್ ಬೋರ್ಡ್ ಆಫೀಸ್ಗಳಿದೆ ಅದಕ್ಕೆ ಮುತ್ತಿಗೆಯನ್ನು ಹಾಕುವಂಥ ಕೆಲಸವನ್ನು ಮಾಡ್ತೀರಿ. ಎಲ್ಲರೂ ಇಲ್ಲೇ ದಾರಿಯಲ್ಲಿ ಇಟ್ಕೊಂಬಿಟ್ರು. ಲಿಸ್ಟ್ ಐತೆ, ಎಲ್ಲ ಬಂದಿಲ್ಲ ನೋಡು, ಲಿಸ್ಟೇ ಐತೆ, ಬಿಡುಗಡೆ ಮಾಡ್ತಾ ಇದ್ದೆ ನಾನು. ಎಲ್ಲೋದ್ರಪ್ಪ ನಮ್ಮ ಗನ್ಮ್ಯಾನ್ ಎಲ್ಲೋ ಲಿಸ್ಟ್ ಅದು ನನ್ನದು ನೋಡಿ. ಡೀಟೇಲಾಗಿ ನಾನು ಹೇಳ್ತಾ ಇದ್ದೆ ನೋಡಿ. ಮುಸ್ಲಿಮರಿಗೆ 15% ಈಗ ರಿಸರ್ವೇಷನ್ ಮಾಡಿದ್ದಾರೆ.